ಸೀನಿಯರ್ಸ್ ಎಲ್ಲ ವಾಸಣ ದಯವಿಟ್ಟು ಕ್ಷಮೆ ಇರಲಿ, ಭಾಳ ಜನ ವೇಟ್ ಮಾಡ್ತಿದ್ರಿ ಅಂತ ಗೊತ್ತಾಯಿತು. ಆ್ಯಂಡ್ ಒಳ್ಳೇದಾಗಲಿ. ಆ್ಯಂಡ್ ನನಗೆ ತುಂಬ ಖುಷಿಯಾಗಿದ್ದು ಅಜಿತ್ ಅವರು, ಬನ್ನಿ ಪ್ಲೀಸ್ ದಯವಿಟ್ಟು ಬರಬೇಕು ಆಗ್ತಿತ್ತು. ಆ್ಯಂಡ್ ನಾನು ಈಗಲೇ ಮಾತಾಡ್ಬಿಡ್ತೀನಿ, ಆಮೇಲೆ ಟೀಸರ್ ಬಂದ್ಬಿಡ್ಲಿ. ಯಾಕಂದರೆ ನಾನು ತಂದೆಯವ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀನಿ, ಅಂದರೆ ಜಯರಾಜ್ ಸಾಹೇಬ್ರ ಬಗ್ಗೆ ನಾನು ಭಾಳಷ್ಟು ತಿಳ್ಕೊಂಡಿದ್ದೀನಿ. ಬಲರಾಮ್ ಅಂತ ನಾವೀಗ ಏನು ಸಿನಿಮಾ ಮಾಡ್ತಿದ್ದೀವಿ, ಒಂದಿಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ. ಆ ಕತೆ ಮಾಡಬೇಕಾದ್ರೆ ಒಂದಿಷ್ಟು ಜಯರಾಜ್ ಸರ್ ಅವ್ರ ಬಗ್ಗೆ ನಾನು ತಿಳ್ಕೊಬೇಕಾದ್ರೆ ನಾವು ನೋಡಿರಲಿಲ್ಲ ಆ್ಯಕ್ಚುಲಿ. ನಮ್ಮ ಶಿವರಾಮ್ ಸಾಹೇಬ್ರಾಗಲಿ ಅಥವಾ ಅಗ್ನಿಶೋಧರ್ ಸಾಹೇಬ್ರಾಗಲಿ ಇವರೆಲ್ಲ ಅವ್ರ ಬಗ್ಗೆ ಮಾತಾಡೋದು ಒಂದು ವಿಡಿಯೋಸ್ನ ನೋಡಿದ್ರೆ ನಮಗೆ ಲೈಕ್ ಮೈ ಜುಮ್ ಅನ್ಸುತ್ತೆ. ಕೆಲವು ಕಡೆ ಅವ್ರ ಬಗ್ಗೆ ಹೇಳ್ತಾ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ. ಟೀಸರ್ ಲಾಂಚ್. ಬಂದಿತ್ತು ಏನೋ ಮಾಡಲೇಬೇಕು ಅಂತಂದ್ರೆ ಅಜಿತ್ ಸರ್ ನಮಗೆ ಕೊಟ್ಟರು, ಸಹಕಾರ ಕೊಟ್ಟರು. ಸಿನಿಮಾ ಬಗ್ಗೆ ಹೇಳ್ತಾರೆ. ಪ್ರೊಡ್ಯೂಸರ್ ಸರ್ ಹೇಳಿದಂಗೆ ನಮ್ಮ ನಿರ್ದೇಶಕರಾಗಿರುವಂತ ಆನಂದ್ ರಾಜ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಇದು ಅವರ 2ನೇ ಸಿನಿಮಾ ನಿರ್ದೇಶನದಲ್ಲಿ. ಮೊದಲ ಸಿನಿಮಾನೇ ಟೈಟಲ್ ಬೇಕಾ ಸರ್? ಫಸ್ಟ್ ಫಿಲಂ ಹೆಸರೇನು ಸರ್ ಅಂದ್ರೆ ಟೈಟಲ್ ಬೇಕಾದ್ರು ಹೆಸರು ಹೇಳಿ ಸರ್. ಅದೇ ಟೈಟಲ್ ಬೇಕಾ ಅಂತ. ಓಕೆ, ವೆರಿ ಪ್ರಾಮಿಸಿಂಗ್ ಡೈರೆಕ್ಟರ್. 20 ವರ್ಷಗಳಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಜೋಗಿ ಪ್ರೇಮ್ ಅವ್ರ ಜೊತೆಗಾಗಿರ್ಬೋದು, AR ಬಾಬು ಅವ್ರ ಸರ್ ಅವ್ರಿಗೆ, ಹಾಗೂ ತಮಿಳಿನಲ್ಲಿ AR ಮುರುಗದಾಸ್ ಅವ್ರ ಜೊತೆಗೆ ಅಸೋಸಿಯೇಟ್ ಆಗಿ, ಅಸಿಸ್ಟೆಂಟ್ ಆಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಇದು ಅವರ ಪೂರ್ಣ ಪ್ರಮಾಣದ ನಿರ್ದೇಶನದ 2ನೇ ಸಿನಿಮಾ. ಸ್ವಾಗತಿಸೋಣ ನಿರ್ದೇಶಕರಾಗಿರುವಂತ ಆನಂದ್ ರಾಜ್ ಅವರನ್ನು. ದೊಡ್ಡ ಗ್ಯಾಪ್ ಆಯಿತು. ಆದ್ಮೇಲೆ ಮತ್ತೆ ಒಂದು ಸಿನಿಮಾ ಜಾಂಟಿ ಸನ್ ಆಫ್ ಜಯರಾಜ್. ಎಲ್ಲಕ್ಕಿಂತ ಸ್ವಲ್ಪ ಲೇಟ್ ಆಗಿತ್ತು, ಎಲ್ಲರಿಗೂ ಸಾರಿ ಕೇಳ್ತೀನಿ. ಅದಾದಮೇಲೆ ಈ ಒಂದು ಸಮಾರಂಭಕ್ಕೆ ಮೇನ್ ಸೆಟ್ ಆಫ್ ಅಟ್ರಾಕ್ಷನ್ ಅನ್ನೋದು ನಮ್ಮ ಟೈಗರ್ ಸರ್. ಸೊ ಇವರು ಬಂದು ಒಂದು ಹೊಸ ಟೀಮ್ಗೆ ಸಾಥ್ ಕೊಡೋದ್ರಿಂದ ನಮಗೊಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ, ಇನ್ನೊಂದು ಸಿನಿಮಾಗಳು ಮಾಡೋಣ. ಸೊ ಹೊಸ ತಂಡಗಳು ಸಿನಿಮಾಗೆ ಬರೋಕ್ಕೆ ಇಷ್ಟಪಡುತ್ತೆ. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಜಾಂಟಿ ಸನ್ ಆಫ್ ಜಯರಾಜ್ ಫಸ್ಟ್ ಕತೆ ಮಾಡಿಕೊಂಡು ಕುಮಾರ್ ಸರ್ ಹತ್ರ ಹೋದೆ. ಸೊ ಇದು ಕಣ್ಣಂತ ಇರಲಿಲ್ಲ. ಸೊ ಅವ್ರಿಗೆ ಕತೆ ಹೇಳಿದಾಗ ಫಸ್ಟ್ ಆ್ಯಕ್ಚುಲಿ ಬೇರೆ ಬೇರೆ ಹೀರೋಗಳು ಅಂತ ಒಂದಿಷ್ಟು ಮಾತುಕತೆ ಆಯಿತು. ಅದಾಗಿ ಫಸ್ಟ್ ಲಾಕ್ ಟೈಮಲ್ಲಿ ನಾವು ಊರಲ್ಲಿದ್ದಾಗ ಫೋನ್ ಮಾಡಿ, ಇಲ್ಲ ಮಾಡಿರೋದು ಹೆಂಗಿರೋ ಅಂಡರ್ವರ್ಲ್ಡ್ ಬೇಸ್ ಸಬ್ಜೆಕ್ಟು. ಐ ಥಿಂಕ್ ಜಯರಾಜ್ ಸರ್ ತೀರೋದ್ಮೇಲೆ ನಡೆಯುವಂಥ ಒಂದಿಷ್ಟು ಸನ್ನಿವೇಶಗಳನ್ನು ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಕತೆ ಮಾಡಿರೋದು. ಸೊ ಅವ್ರ ಮಗನೇ ಇದ್ದಾರೆ, ಮಾಡೋಣ. ಸೊ ಗೊತ್ತಿಲ್ಲ, ಯಾರು ನೋಡಿಲ್ಲ, ಏನಿಲ್ಲ. ಇಲ್ಲ ಒಂದ್ಸಲಿ ಕರೆಸಿ ಬಂದು ಮೀಟ್ ಮಾಡಿ ಕತೆ ಹೇಳಿ నేను ನೋಡೋಣ. ನಮ್ಮ ತಲೆ ಓಕೆ ಡಾನು ಅಂಡರ್ವರ್ಲ್ಡ್ ಬೇರೆ ಬೇರೆ ಥರ ಇಮೇಜೇಷನ್ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಒಂದು ಹೋಟೆಲಿಗೆ ಕರೆಸಿದ್ರು. ಬಂದು ಕುಂತ್ಕೊಂಡೆ. ಅವ್ರು ನೋಡಿದರೆ ಅವ್ರ ಡ್ಯಾಡಿಗಿದ್ದ ಹೆಸರಿಗೂ ನಮ್ಮ ಇಮೇಜೇಷನ್ಗೂ ಅವ್ರು ಬಂದಿದ್ದ ರೀತಿಗೂ ಸಂಬಂಧನೇ ಇಲ್ಲ. ಆಕ್ಚುಲಿ ನಾನು ಫಸ್ಟ್ ನೋಡೋದು ಚಾಕ್ಲೇಟ್ ಇರೋ ಥರ ಕಂಡಿದ್ದು ಅವ್ರ ಕಣ್ಣಿಗೆ. ಎಲ್ಲ ಕೆನ್ನೆಲ್ಲ ತುಂಬಿಕೊಂಡು ಟೊಮೊಟೊ ಥರ ಬಂದು ಕುಂತ್ಕೊಂಡ್ರು. ಈ ನನ್ನ ಕತೆನ ನಾನು ಮಾಡಿರೋ ಐ ಮೀನ್ ಅವ್ರ ತುಂಬ ರಾಗ್ ಮಾಡಿದ ಕತೆ ಹಿಂಗೆ ಕತೆ ಇಲ್ಲ ಚೆನ್ನಾಗಿದೆ ಮಾಡ್ತೀನಿ ಅಂತ ಹೇಳೋರು. ಅದಾದ್ಮೇಲೆ ಟೈಟಲ್ ಲಾಂಚ್ ಟೈಮಲ್ಲಿ ಅವ್ರಿಗೆ ಹೇಳಿದೆ, ಇಲ್ಲ ಬ್ರೋ ಹಿಂಗಿದ್ರ ಇಲ್ಲ 2 ತಿಂಗಳು ನಮ್ಮ ಟೈಮ್ ಕೊಡಿ, ನಾನು ರೆಡಿ ಆಗ್ತೀನಿ ಆಮೇಲೆ ಹೇಳಿ. ಆ 2 ತಿಂಗಳು ಹೆಂಗೆ ಡೆಡಿಕೇಶನ್ ಮಾಡಿದ್ರು ಅಂದರೆ ನಾನು ನೋಡಿದ ಕ್ಯಾರೆಕ್ಟರ್ ಇವ್ರೇನು ಅನ್ಸುತ್ತೆ. ಐ ಥಿಂಕ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಆ ಟೈಮಲ್ಲಿ. ನನ್ನ ಕ್ಯಾರೆಕ್ಟರ್ ಏನು ಬೇಕು ಆ ಥರ ಬಿಲ್ಡ್ ಆಗಿ ಸೊ ಸಿನಿಮಾ ಸ್ಟಾರ್ಟ್ ಆಯಿತು. ಫಸ್ಟು ಸುಗರ್ ಕುಮಾರ್ ಸರ್ಗೆ ಥ್ಯಾಂಕ್ ಯು. ನನಗೆ 2ನೇ ಅವಕಾಶ ಆಯಿತು. ಟೈಟಲ್ ಬೇಕಾ ಫಸ್ಟು, ಇದು 2ನೇ ಸಿನಿಮಾ. ಪ್ರೊಡಕ್ಷನ್ ನನಗೆ ಕೊಟ್ಟಿರೋಂಥ ಒಂದು ಆಪರ್ಚುನಿಟಿ ಅಥವಾ ಅವಕಾಶ, ನನಗೆ ಸಿಕ್ಕಿರುವಂಥ ಒಂದು ಆರ್ಟಿಸ್ಟು ಟೆಕ್ನಿಷಿಯನ್ ಇಟ್ಕೊಂಡು ಪ್ರಾಮಾಣಿಕವಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ. ಮಿಕ್ಕಿದ್ದು ನೀವು ಕರ್ಕೊಂಡ್ಬೇಕು. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ಸೊ 4 ಸಾಂಗು ಒಂದು ಪ್ರೇಮ್ ಸರ್ ಹಾಡಿದ್ರು, ನಮ್ಮ ಮೂರ್ತಿ ಸರ್ ಲಿರಿಕ್ ಇಷ್ಟು, ಒಂದು ಒಳ್ಳೆ 2 ಸಾಹಿತ್ಯ ಬರ್ಕೊಟ್ರು, ಒಂದು ಚೇತನ್ ಸರ್ ಒಂದು ಸಾಹಿತ್ಯ ಬರೆದ್ರು. ಆ್ಯಂಡ್ ನಮ್ಮ DOP ಅರ್ಜುನ್ ಅಕೋಟ್ ಅಂತ ಫೀಸ್ ಫ್ರೆಂಡ್ ಕೇರಳ, ಕಾರಣಾಂತರ ಬಂದಿಲ್ಲ ಇವತ್ತು. ತುಂಬ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ. ಮೈಕಲ್ ನಾಗರಾಜ್ ಇದ್ದಾರೆ, ಪೆಟ್ರೋಲ್ ಇದ್ದಾರೆ, ಶರತ್ ಲೋಹಿತಾಶ್ ಇದ್ದಾರೆ, ರಾಜವರ್ಧನ್ ಸರ್ ಇದ್ದಾರೆ, ಕಿಶನ್ ಇದ್ದಾರೆ, ನಿಶ್ವಿಕಾ ಪಾಟೀಲ್ ನಮ್ಮ ನಾಯಕಿ. ಸೊ ತುಂಬ ಕಷ್ಟ ಕೊಟ್ಟಿದ್ದು ಆ್ಯಕ್ಚುಲಿ ಎಲ್ಲ ಆರ್ಟಿಸ್ಟ್ಗಳು, ಎಲ್ಲ ಟೆಕ್ನಿಷಿಯನ್ಗೂ. ಮೇನ್ ಆಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೆನೆಸ್ಕೋಬೇಕು ನಾನು. ಬಿಕಾಸ್ 24 hours ನಾನ್ ಸ್ಟಾಪ್ ಶೂಟ್ ಮಾಡ್ತಿದ್ದೆ. ಇವತ್ತು ಬೆಳಗ್ಗೆ ಹೋಗಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನಾನ್ ಸ್ಟಾಪ್ ಶೂಟ್ ಮಾಡ್ತಾ ಇದ್ದೆ. ಆರ್ಟಿಸ್ಟ್ಗಳು ಚೇಂಜ್ ಆಗ್ತಾ ಇದ್ರು, ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಟೆಕ್ನಿಷಿಯನ್ ಯಾರು ಚೇಂಜ್ ಆಗಿರಲಿಲ್ಲ.
ತುಂಬ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ್ದಾರೆ, ಇಷ್ಟಪಟ್ಟು ಮಾಡಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. 4 ಸಾಂಗ್ ಅದ್ಭುತವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಾಂಗ್ ಮಾಡಿದ್ರೆ ನಿಂತ್ಕೊಳ್ಳಿ ಸರ್, BGM ನೋಡಿದರೆ ಗೊತ್ತಾಗುತ್ತೆ ಯಾವ ಥರ ಕೆಲಸ ಮಾಡಿರ್ತಾರೆ ಅಂತ. ಆ್ಯಂಡ್ ಸಿನಿಮಾಕ್ಕೆ BGM ಅಲೆಕ್ಸ್ ಅಂತ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರು ಕಾರಣಾಂತರದಿಂದ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಾಗ ಸಿನಿಮಾ ಬಂದಿದೆ. ಸೊ ಆದಷ್ಟು ಬೇಗ ಥಿಯೇಟ್ರಿಗೆ ಬರ್ತೀವಿ. ಇಲ್ಲಿ ತನಕ ಸಪೋರ್ಟ್ ಕೊಟ್ಟು ಇಲ್ಲಿ ತನಕ ಕರ್ಕೊಂಡ್ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ, ನನ್ನ ಸ್ನೇಹಿತರ ಬಳಗೂ ಧನ್ಯವಾದ ಹೇಳ್ತಾ, ಸತ್ತು ನಂತರ ಒಂದಿಷ್ಟು ರಿಯಲ್ ಇನ್ಸಿಡೆಂಟ್ಗಳನ್ನ ಎತ್ಕೊಂಡು ಕಮರ್ಷಿಯಲ್ ನಿಂತಿದ್ವಿ. ಅವ್ರು ತೀರೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಇನ್ಸಿಡೆಂಟ್ಗಳನ್ನ ಕೇಳಿದ್ದು, ಈ ಮಾರ್ಕೆಟ್ ದಂಧೆ ನಡೀತಾ ಇರ್ಬೋದು, ಒಂದು ಫೈನಾನ್ಸಿಯಲ್ ನಡೀತಾ ಇರೋವಂಥ ನಂದೋಲ್ಡು, ಅವ್ರು ಲೆಫ್ಟ್ ರೈಟ್ ಅಂತ ಇದ್ದಂಥ ಒಂದಿಷ್ಟು ಕ್ಯಾರೆಕ್ಟರ್ ನಾನು ಕೇಳಿದ್ದು, ಒಂದಿಷ್ಟು ನೋಡಿದ್ದು, ಓದಿದ್ದೆಲ್ಲ ಸೇರಿ ಒಂದು ಕಮರ್ಷಿಯಲ್ ಮಾಡಿದ್ದು. ಸರ್ ಒಂದು ಇಲ್ಲಿ ಜಯರಾಜ್ ಮಗನೇ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆಗಿ ಬಂದಿರೋದ್ರಿಂದ ಸಣ್ಣ ಜಯರಾಜ್ ಅಂತ ಮಾಡಿದ್ದೀನಿ. ಜಯರಾಜ್ ಅವರು ಕೂಡ ಅವ್ರು ಸತ್ತಂತ ಸಾಯ ಕಾರಣ ಆದಂಥ ಒಂದಿಷ್ಟು ಇನ್ಸಿಡೆಂಟ್ಗಳು, ಸಾಯ ಗ್ರೀಸ್ ಅನ್ನೋ ಒಂದಿಷ್ಟು ಅದೆಲ್ಲ ಸೇರಿಸಿ ಅವ್ರ ಅಪ್ಪನ ಕ್ಯಾರೆಕ್ಟರ್ನ ಅವ್ರ ಕೈಲಿ ಮಾಡಿಸಿರೋಂಥ ಒಂದು ಕ್ಯಾರೆಕ್ಟರ್ ಡಬಲ್ ಶೇರ್ ಕಾಣ್ತಾರೆ. ಸರ್ ಇಲ್ಲ, ಅವರು ಕಾಲಘಟ್ಟದಲ್ಲಿ ಯಾರು ಮಾತಾಡಿಲ್ಲ, ಬಟ್ ಆ ಕಾಲಘಟ್ಟದಲ್ಲಿ ಇದ್ದಂಥ ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಕಾಲ್ಪನಿಕವಾಗಿ ಬೇರೆ ತಗೊಂಡಿದ್ದೆ ಸರ್. ಕಂಪ್ಲೀಟ್ ಹಳೆ ಅಂದರೆ ಬೆಂಗಳೂರೇ ಒಂದು ಹಳೆ ಸ್ಟೈಲಲ್ಲಿ ಏನು ಬೆಂಗಳೂರು ಇತ್ತು ಆ ಬೆಂಗಳೂರನ್ನ ಶೂಟ್ ಮಾಡಿದ್ವಿ ಸರ್. 89, 90 ದೆನ್ ಇವಾಗ ಅವ್ರ ಮಗ ಇರೋ ಜನ್ರೇಷನ್, ಈ ಜನ್ರೇಷನ್ ಕಂಟಿನ್ಯೂ. ಜೈರಸ್ ಸತ್ತಂತ ಟೈಮಲ್ಲಿ ಒಂದಿಷ್ಟು ಜನ ಏನು ಕ್ಯಾರೆಕ್ಟರ್ಗಳಿದೆ ಆ ಕ್ಯಾರೆಕ್ಟರ್ಗಳು ಬರ್ತದೆ. ನನ್ನ ಸಿನಿಮಾಕ್ಕೆ ಏನ್ ಬೇಕಿತ್ತು ಆ ತರ ಇದೆ. ಇವಾಗ ತಾನೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ನೀವೆಷ್ಟು ಬೇಗ ಜನಕ್ಕೆ ತಲುಪಿರ್ತೀವಿ ಅನ್ನೋದ್ರ ಮೇಲೆ ನಾನು ಆಚೆ ಸಿನಿಮಾ ಯೂಸ್ ಮಾಡ್ತೀನಿ. ಸೊ ಕೆಲವೊಂದು ಆರ್ಟಿಸ್ಟ್ಗಳ ಹೆಸರುಗಳನ್ನ ಮಿಸ್ ಆಗಿದ್ರೆ ಅಥವಾ ಟೆಕ್ನಿಷಿಯನ್ ಮಿಸ್ ಆಗಿದ್ರೆ ಕ್ಷಮೆ ಇರಲಿ. ನಮ್ಮ ನಾಯಕ ನಟಿ ನಿಶ್ವಿಕಾ ಅವರು ಫಸ್ಟ್ ಶ್ರುತಿ ಪಾಟೀಲ್ ಆಗಿದ್ರು, ಇವಾಗ ನಿವಿಷ್ಕಾ ಪಾಟೀಲ್ ನಮಗೆ ಹೆಸರು ಒಂಚೂರು ಕಷ್ಟ. ಸೊ ತುಂಬಾ ಚೆನ್ನಾಗಿದ್ದಾರೆ. ಸೋನು ಪೋಟೇಲ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು. ಸಚಿನ್ ಬಂದಿಲ್ಲ ಕಾರಣಾಂತರ, ಸಚಿನ್ ಇಲ್ಲಿದ್ದಾರೆ, ಕಿಶನ್ ಬಂದಿಲ್ಲ, ಮೈಕಲ್ ನಾಗರಾಜು, ಶರತ್ ಅಶ್ವ. ಸೊ ಕಾರಣಾಂತರ ಕೆಲವೊಬ್ರು ಆರ್ಟಿಸ್ಟ್ಗಳು ಬಂದಿಲ್ಲ. ಥ್ಯಾಂಕ್ ಯು. ಬೇರೆ ಕ್ವಶನ್ಸ್ ಕಾಣ್ತಾ ಇದೆ ರೆಡಿ ತರ. ಆಕ್ಚುಲಿ ಕಮರ್ಷಿಯಲ್ ಒಂದು ಒಳ್ಳೆ ಎಮೋಷನ್ಸ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ, ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಇದೆ, ಒಂದು ಫ್ರೆಂಡ್ಶಿಪ್ ಇದೆ. ಕಂಪ್ಲೀಟ್ ಒಂದು ಕಮರ್ಷಿಯಲ್ ಸಿನಿಮಾ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವಾಸು ಸರ್ ಕೇಳೋದು ಜನಗಳಿಗೆ ಎಷ್ಟು ಬೇಗ ತಲುಪಿಸ್ತೀವೋ ಇಮಿಡಿಯೇಟ್ಲಿ ಬರ್ತೀನಿ. ಸದಾ ಹೀಗೆ ಇರಲಿ. ಟೀಸರ್ ಇಷ್ಟ ಆಯಿತು ಅನ್ಕೋತೀನಿ. ಬ್ಯಾಕ್ಗ್ರೌಂಡ್ ಸ್ಕೋರ್, ವಿಜುವಲ್ಸ್ ಎಲ್ಲ. ನನ್ನ ಹೆಸರು ವಿಜಯ್ ಮಂಜಯ್ಯ. ನಂದಿದು 2ನೇ ಸಿನಿಮಾ. ಫಸ್ಟ್ ಸಿನಿಮಾ ಬಂದು ಪ್ರಜಾರಾಜ್ಯ ಅಂತ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆಗಿತ್ತು. 2ನೇ ಸಿನಿಮಾ. ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ ಇದೆ. 4 ಫುಲ್ ಲೆಂತ್ ಸಾಂಗ್ ಮತ್ತು ಒಂದು ಬಿಟ್ ಸಾಂಗ್ ಇದೆ. ಒಂದು ಡೈರೆಕ್ಟರ್ ಬರೆದಿದೆ ಒಂದು ತಾಯಿ ಬಗ್ಗೆ. ತುಂಬ ಡಿಫ್ರೆಂಟ್ ಆಗಿದೆ. ಸೋ ಫಾರ್ ಇಂಡಸ್ಟ್ರಿಯಲ್ಲಿ ಆ ಥರ ಅಂದರೆ ಆ ಎಮೋಷನ್ನ ಆ ಥರ ನರೇಟ್ ಮಾಡಿದವ್ರಿಲ್ಲ. ಆ ಥರ ಡಿಫ್ರೆಂಟಾಗಿ ಲಿರಿಕ್ಸ್ ಬಂದಿದೆ. ಅದನ್ನು ನಮ್ಮ ಜೋಗಿ ಪ್ರೇಮ್ ಸರ್ ಹಾಡಿದ್ದಾರೆ. ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಅವರಿಗೆ ಸಾಂಗ್ ತುಂಬ ಇಷ್ಟ ಆಯಿತು. ಇನ್ನೊಂದು ಜಾಂಟಿ ಟೈಟಲ್ ಟ್ರ್ಯಾಕ್ ಇದೆ, ಅದನ್ನು ನಮ್ಮ ಬಹದ್ದೂರ್ ಚೇತನ್ ಸರ್ ಬರೆದಿದ್ದಾರೆ. ತುಂಬ ಅದ್ಭುತವಾಗಿದೆ. ಮತ್ತು ಇನ್ನು 3 ಸಾಂಗ್ನ ನನ್ನ ಮಿತ್ರ ಮೂರ್ತಿ ಅವ್ರು ಬರೆದಿದ್ದಾರೆ. ಸೊ ಒಂದು ಲವ್ ಟ್ರ್ಯಾಕ್ ಇದೆ. ಇನ್ನೊಂದು ಬೆಂಗಳೂರಿಗೆ ಹೊಂದಿಕೊಂಡಂತೆ ಬೆಂಗಳೂರು ಜನ ಹೇಗಿದ್ದಾರೆ, ದಾಹ, ಆಸೆ, ಈ ಆಸ್ಪೆಕ್ಟ್ಸಲ್ಲಿ ಇರುವಂಥ ಒಂದು ಸಾಂಗು. ಇನ್ನೊಂದು ಹೀರೋನ್ ಇಂಟ್ರಡಕ್ಷನ್ಗೆ ಒಂದು ಗಣಪತಿ ಸಾಂಗ್ ಇದೆ. ಸೊ 5 ಸಾಂಗ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಟೀಸರ್, ಟ್ರೈಲರ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಮಾಡಿದ್ದೀನಿ. ಸೊ ಕಾರಣಾಂತರಗಳಿಂದ ಸಿನಿಮಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಮಾಡೋಕ್ಕಾಗಲಿಲ್ಲ. ಸೊ ಅಲೆಕ್ಸ್ ಅವ್ರು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ. ಆದಷ್ಟು ಬೇಗ ಸಾಂಗ್ ನಿಮ್ಮ ಮುಂದೆ ಬರುತ್ತೆ. ಎಸ್ಪೆಷಲಿ ನಾನು ಮೀಡಿಯಾದವ್ರು ಕೇಳ್ಕೊಳ್ಳೋದು, ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಸರ್. ಜನಕ್ಕೆ ರೀಚ್ ಮಾಡಿಸಿ ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ನನಗೆ ಅವಕಾಶ ಕೊಟ್ಟಂಥ ಆನಂದ್ ಸರ್ಗೆ ಮತ್ತು ಸುಗೂರ್ ಕುಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಈ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ಅಲೆಕ್ಸ್ ಅಂತ. ಇದು 16th ಮೂವಿ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಮಾಡ್ತಿರೋದು. ಸೊ ನನಗೆ ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ರಿಕಾರ್ಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ವಿಜುವಲ್ ಕೂಡ ಅದೇ ಮ್ಯಾಟ್ರ್ ಆಗುತ್ತೆ. ಸೊ ಅದು ನನಗೆ ಆನಂದ್ ಸರ್ ಅವಕಾಶ ಕೊಟ್ಟು ಮತ್ತು ಪ್ರೊಡ್ಯೂಸರ್ ಸರ್ ಅವಕಾಶ ಕೊಟ್ಟು ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ಸೊ ನನ್ನ ಎಲ್ಲ ಕೋರಸ್ ಅವರು ಮತ್ತು ಲೈವ್ ಮಾಡಿದಂಥ ಪ್ರತಿಯೊಬ್ಬರಿಗೂ
ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೆದರಿದೆ ಬಟ್ ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದಾಗ ನಿಜವಾಗ್ಲೂ ಇಷ್ಟ ಆಯ್ತು. ರೌಡಿಗಳಿಗೂ ಒಂದು ಮನಸ್ಸು ಇರ್ತೈತಿ ಪ್ರೀತಿ ಒಳಗಂತ ಗೊತ್ತಾಗಿದೆ ಈ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ್ರಿಂದ ರೀ. ಯಾಕಂದ್ರೆ ರೌಡಿಗಳು ನೋಡ್ತಾಗಲೇ ಖರಾಬ್ ಇರ್ತಾರೆ, ನಾವು ಇವರೇ ರೌಡಿಸಮ್ ಮಾಡ್ತಾರೆ, ಇನ್ನೇನ್ ಇವ್ರಿಗೆ ಪ್ರೀತಿ ಹುಟ್ಟೈತಿ ಅಂತ ಅನ್ಕೊಂಡಿದ್ ನಾನು. ಬಟ್ ನಿಜವಾಗ್ಲೂ ಈ ಕ್ಯಾರೆಕ್ಟರ್ ಗೊತ್ತಾಗಿದ್ ನನಗ ಪಕ್ಕ ಅನ್ನ ಒಂದು ಪ್ರೀತಿ ಮಾಡಿದ್ರೆ ರೌಡಿಗಳಲ್ಲೂ ಒಂದ್ ಒಳ್ಳೆ ಮನಸ್ಸು ಇರ್ತೈತಿ ಅಂತ ಗೊತ್ತಾಯ್ತು. ಸೊ ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗೈತಿ. ಸೊ ಅಜಿತ್ ಸರ್ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಕ್ಟಿಂಗ್ ಇದ್ರೊಳಗೆ. ಯಾಕಂದ್ರೆ ಅವಾಗ ನಾವು ಇನ್ನೂ ಇಂಡಸ್ಟ್ರಿ ಕಾಲ ಇಟ್ಟವ್ರೆ, ಇವಾಗ್ಲೂ ಏನ್ ದೊಡ್ಡ ಹೀರೋಯಿನ್ ಅಂತಲ್ಲ, ಈಗ್ಲೂ ಇನ್ನೂ ಅಮ್ಮೆಗಾಲ ಇಟ್ಟವ್ರೆ ಅವ್ರೆ. ಬಟ್ ತುಂಬಾ ಸಪೋರ್ಟ್, ಯಾಕಂದ್ರೆ ನಮ್ ಜೊತೆ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಸಪೋರ್ಟ್ ಮಾಡಿದಾಗ ನಾವು ಒಂದ್ ಮುಂದೆ ಕಲಿತಿರ್ತೀವಿ. ಸೊ ಕಲಿಕೆ ಅನ್ನೋದು ನಿರಂತರವಾಗಿರ್ತೈತಿ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಆನಂದ್ ಸರ್ ಥ್ಯಾಂಕ್ ಯು, ಸಿನಿಮಾ ಕಿಟಿ ಸರ್ ಥ್ಯಾಂಕ್ ಯು. ಸೊ ನನಗೆ ಇವರು ಟೈಗರ್ ಸರ್ ಜೊತೆ ಕಾವ್ಯ ಅವ್ರ ತಂಗಿ ಅಂತ ಹಾಕ್ತಿರ್ತಾರೆ, ನನ್ ಭಾಳ ಕೊಟ್ಟು ಇರ್ತಿರ್ತೈತ್ರಿ. ನಾನು ಅವ್ರ ಜೊತೆ ಒಂದ್ ಸರ್ತಿ ಅವ್ರ ಪಿಕ್ಚರ್ದಾಗ ತಂಗಿ ಕ್ಯಾರೆಕ್ಟರ್ ಪಕ್ಕ ಮಾಡ್ತೀನಿ ಸರ್, ದಯವಿಟ್ಟು ಒಂದು ಅವಕಾಶ ಕೊಡ್ರಿ. ಯಾಕಂದ್ರೆ ಟೈಗರ್ ಸರ್ ದೊಡ್ಡ ಅಭಿಮಾನಿ ನಾನು. ಅವ್ರ ಜೊತೆ ಮಾಡೋದೆಲ್ಲ ನೋಡಕ್ ಆಗಿಲ್ಲ. ಸೊ ನಿಮ್ ಜೊತೆ ಒಂದ್ ಮೂವಿ ಮಾಡ್ಬೇಕಂತ ಆಸೆ ಐತಿ. ಸೊ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ರಿ, ಅವ್ನವ್ನು ಒಟ್ಟ ನಮ್ ಪಿಕ್ಚರ್ ನ ಎಲ್ಲಾ ಕಡೆ ಪಬ್ಲಿಸಿಟಿ ಮಾಡೋ ಕೆಲಸ ನಿಮ್ದ್ರೆ, ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮಲ್ಲೈತಿ ದಯವಿಟ್ಟು ಮಾಡಿ. ಯಾಕಂದ್ರೆ ನಮ್ಮ ಆನಂದ್ ಸರ್ ಬಹಳ ಕಷ್ಟಪಟ್ಟಾರ, ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗೈತ್ರಿ. ಬಟ್ ಅವ್ರಿಗೆ ಇನ್ನೂ ಅವಕಾಶ ಸಿಗ್ಬೇಕಂದ್ರೆ ನಾವು ಮೂವಿ 100 days ಗಿಂತ ಜಾಸ್ತಿ ಓಡ್ಬೇಕು, ಅವಾಗ್ಲೇ ನಮ್ಗೆ ಅವಕಾಶಗಳು ಸಿಗ್ತಾವ. ಹಂಗೆ ಪ್ರೊಡ್ಯೂಸರ್ಸ್ ಅವ್ರು ಕೂಡ ಸ್ವಲ್ಪ ಲೇಟ್ ಮಾಡ್ಯಾರ, ಕಡೆ ಕೊಡೋ ರೊಕ್ಕ ಎಲ್ಲ ಕೊಟ್ಟು ಮುಗಿಸ್ಯಾರ. ಸೊ ಅವ್ರಿಗೂ ಕೂಡ ವಾಪಸ್ ರೊಕ್ಕ ಬರ್ಲಿ, ಅವ್ರಿಗೂ ಚಲೋ ಆಗ್ಲಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದ್ಸತಿ ಕೆಲ ಮೈಕ್ ಸಿಗ್ತಾರೆ, ನಾನ್ ಸ್ಟಾಪ್ ಹೋಗ್ತಾನೆ ಇರ್ತೀವಿ. ಸೊ ಇನ್ನೂ ಬಹಳ ಮಂದಿ ಮಾತಾಡೋರ್ ಇದಾರ. ಸೊ ಇಷ್ಟು ದೊಡ್ಡ ವ್ಯಕ್ತಿಗಳು ಬಂದಾರ, ನಮ್ಗೆ ಅವ್ರ ಜೊತೆ ಫೋಟೋ ತಗೋಕೆ ಲಘು ಓಡ್ ಹೋಗ್ತಾರ. ಸೊ ಅದಕ್ಕೆ ಲಘು ಮಾತಾಡಿಸ್ತೀವಿ. ನಾನು ಉತ್ತರ ಕನ್ನಡ, ಬಟ್ ನಿಂದ ಸ್ಪೀಡ್ ಮಾತಾಡ್ತೀನಿ. ಸರ್ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸಚಿನ್ ಪುರೋಹಿತ್. ಈ ಸಿನಿಮಾದಲ್ಲಿ ಕುಂಟ ಅನ್ನೋ ಒಂದು ಕ್ಯಾರೆಕ್ಟರ್, ಕುಂಟ ಮೊದಲಿಂದ ಇರಲ್ಲ, ಅದು ಯಾಕೆ ಕುಂಟ ಆಗ್ತೀನಿ ಅನ್ನೋದೊಂದು ನನ್ನ ಕಥೆಯಲ್ಲಿದೆ. ಬಟ್ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಕ್ಯಾರೆಕ್ಟರ್ ನನಗೆ ಯಾವಾಗಲೂ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇರ್ತಿದ್ದೆ, ಬಟ್ ಇದು ನನಗೆ ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ ಇದ್ದಾಗ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಹಾಗೆ ನಮ್ಮ ಪ್ರೊಡ್ಯೂಸರ್ ಸುಕುರ್ ಕುಮಾರ್ ಅವ್ರು ನನ್ನ ಫಸ್ಟ್ ಸಿನಿಮಾದಿಂದ, ಸ್ಟೂಡೆಂಟ್ಸ್ ಸಿನಿಮಾದಿಂದನೇ ನನಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ, ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ. ರಿಯಲಿ ನಾನು ಲಕ್ಕಿ ಅನ್ಸುತ್ತೆ ಆ ವಿಷಯದಲ್ಲಿ. ಆಮೇಲೆ ನಮ್ಮ ಅಜಿತ್ ಜಿ ತುಂಬಾ ನನಗೆ ಸಪೋರ್ಟಿವ್ ಆಗಿ, ಇವನ್ ಪರ್ಫಾರ್ಮೆನ್ಸ್ ಅಲ್ಲೂ ತುಂಬಾ ಡಿಸ್ಕಸ್ ಮಾಡಿಕೊಂಡು ತುಂಬಾ ನ್ಯಾಚುರಲ್ ಆಗಿ ತರಕ್ಕೆ ಅವರು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್. ಅಂಡ್ ವಿನೋದ್ ಸರ್, ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಈ ಒಂದು ಟೈಮ್ ಕೊಟ್ಟಿದ್ದಕ್ಕೆ. ಆಮೇಲೆ ಕಿಟಿ ಸರ್, ನೀವು ಆಕ್ಚುಲಿ ಇವರು ಒಂದು ಗಾಡ್ ಫಾದರ್ ಅಂತೀನಿ. ಯಾಕಂದ್ರೆ ಬಹುಪರಾಗ್ ಸಿನಿಮಾದಲ್ಲಿ ಒಂದು ಕ್ಯಾಮ್ರಾ ಸ್ಟಂಟ್ ಆಗಿ ಕೆಲಸ ಮಾಡ್ತವನು. ಆಕ್ಚುಲಿ ಹುಡುಗರ ಸಿನಿಮಾ ಇವಾಗ ಕುಂಟ ಅಂತ ಕ್ಯಾರೆಕ್ಟರ್ ಬಂದ್ಮೇಲೆ ನಾನು ಫುಲ್ ಈಗ ಒಂದು ರೋಲ್ ಮಾಡೋದು ತಗೊಳ್ತೀವಿ, ಯಾವುದೇ ಒಂದು ಆಕ್ಟರ್ದು ನಾವು ಏನೇ ಒಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ. ಸೊ ಕಿಟ್ಟಿ ಸರ್ನ ತುಂಬಾ ಫಾಲೋ ಮಾಡಿದ್ವಿ, ಈಗ ಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಹೇಳ್ಬಿಟ್ಟೆ. ಥ್ಯಾಂಕ್ ಯು ಸರ್. ಸೊ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ತಂಡದ ಮೇಲೆ. ಥ್ಯಾಂಕ್ ಯು. ಮತ್ತೆ ಮಾಧ್ಯಮದವರಿಗೆ ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಮೂರ್ತಿ ಅಂತ. ಈ ಚಿತ್ರಕ್ಕೆ ನಾನು 3 ಹಾಡುಗಳು ಬರೆದಿದ್ದೀನಿ. ಒಂದು ಫುಲ್ ಲೆಂತ್ ಹಾಡುಗಳು, 2 ಫುಲ್ ಲೆಂತ್ ಹಾಡು, 1 ಬಿಟ್ ಸಾಂಗ್ ಬರೆದಿದ್ದೀನಿ. ಅದರಲ್ಲಿ ಒಂದು ಬೆಂಗಳೂರಿನ ಒಂದು ಕರೆಂಟ್ ಸಿನಾರಿಯೋ ಏನಿದೆ, ಮತ್ತು ಜೀವನ ಶೈಲಿ, ಮತ್ತು ಪ್ರತಿ ವ್ಯಕ್ತಿಗಳ ಮತ್ತು ವ್ಯಕ್ತಿತ್ವಗಳ ಸಂಘರ್ಷಗಳಲ್ಲಿ ಏನಂತ ಏನು ನಡೆಯುತ್ತೆ, ಸಂಘರ್ಷ ನಡೆಯುತ್ತೆ, ಆ ಒಂದು ಬೇಸಿಸ್ ಮೇಲೆ ಒಂದು ದಾಹ ಅನ್ನೋ ಒಂದು ಥೀಮ್ ಇಟ್ಟು ಬರ್ತಿದ್ದೀನಿ. ದಾಹ ಸರ್ವಧರ್ಮ ಅಂತ ಆ ಒಂದು ಸೆಮಿ ಕ್ಲಾಸಿಕಲ್ ವಿತ್ ವೆಸ್ಟರ್ನ್ ಆಕ್ಸೆಂಟಲ್ಲಿ ಸಾಂಗ್ ಬರುತ್ತೆ. ಅದನ್ನ ಶ್ರೀಮತಿ ತನುಷಾ ಶ್ರೀನಿಧಿ ಅವರು ಮತ್ತು ದೇಸಿ ಮೋಹನ್, ವಿಹಾನ್ ಮತ್ತು ಚೇತನ್ ನಾಯಕ್ ಅವರು ಹಾಡಿದ್ದಾರೆ. ಅದ್ಭುತವಾಗಿ ಬಂದಿದೆ ಸಾಂಗ್ದು. ಮತ್ತು ಇನ್ನೊಂದು ಸಾಂಗು ಪ್ಯೂರ್ಲಿ ಡ್ಯೂಯೆಟ್ ಸಾಂಗ್ದು. ಆ ಡ್ಯೂಯೆಟ್ ಸಾಂಗಲ್ಲಿ ಇವರು ನಿಹಾಲ್ ಅವರು ಹಾಡಿದ್ದಾರೆ, ಜೊತೆಗೆ ಪೃಥ್ವಿ ಭಟ್ ಇದ್ದಾರೆ. ಇನ್ನೊಂದು ಸಾಂಗು ಐಶ್ವರ್ಯ ರಂಜನ್ ಹಾಡಿದ್ದಾರೆ, ನಾಯಕಿಯ ಒಂದು ಇಂಟ್ರೊಡಕ್ಷನ್ ಸಾಂಗ್. ಮತ್ತು ಈ ಒಂದು 3 ಹಾಡುಗಳನ್ನು ಬರಬೇಕಾದ್ರೆ ಆನಂದ್ ರಾಜ್ ಅವರು ಕತೆಗೆ ಪೂರ್ವಕವಾಗಿ ಏನು ಮೆಲೋಡಿ ಅಂದರೆ ಮೆಲೋಡಿ ಥರ ಇಲ್ಲ, ಅಥವಾ ಏನೋ ಒಂದು ಇಂಟ್ರೊಡಕ್ಷನ್ ಸಾಂಗ್ ಥರ ಇಲ್ಲ. ಕತೆ ರನ್ನಿಂಗ್ ಆ್ಯಕ್ಚುಲಿ ಮಾಂಟೇಜಲ್ಲೇ ಹೋಗ್ತಾ ಇರುತ್ತೆ ಸಾಂಗ್ಗಳು. ಆ ರನ್ನಿಂಗಲ್ಲಿ ಕತೆಗೆ ಬೆಳವಣಿಗೆ ಮತ್ತು ಕತೆ ರನ್ನಿಂಗಲ್ಲಿ ಯಾವ ಥರ ಸಾಂಗ್ ನಮಗೆ ಇನ್ಪುಟ್ ಬೇಕು ಅಂತ ಕೇಳಿದಾಗ ಅದಕ್ಕೆ ಪೂರ್ವಕವಾಗಿ ಒಂದು ಸಾಹಿತ್ಯ ಬಂದಿದ್ದು. ತುಂಬ ಚಾಲೆಂಜಿಂಗ್ ಆಗಿತ್ತು, ಮತ್ತು ಅಷ್ಟೇ ಅದ್ಭುತವಾಗಿ ನನಗೆ ಅವಕಾಶ ಕೊಟ್ಟು ಮತ್ತು ನನಗೆ ಸಂಗೀತ ಸಂಯೋಜನೆ ಮಾಡಿಕೊಟ್ಟಂಥ ವಿಜಯ್ ಸರ್ಗೆ ನಾನು ಆಭಾರಿಯಾಗಿದ್ದೀನಿ. ಜೊತೆಗೆ ಈ ಒಂದು ಚಿತ್ರಕ್ಕೆ ನನಗೆ ಅವಕಾಶ ಮಾಡುವಂಥ ಸೂಗೂರ್ ಸರ್ಗೆ ಮತ್ತು ಆನಂದ ಸರ್ಗೆ ನಾನು ತುಂಬ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ.
ಮತ್ತು ಮುಂದಿನ ದಿನದಲ್ಲಿ ಆಡಿಯೋ ಇದರಲ್ಲಿ ನಿಮಗೆ ಅದು ಫೀಲ್ ಸಿಗುತ್ತೆ. ಮತ್ತು ಉಳಿದ 2 ಸಾಂಗ್ಗಳು ಆನಂದ್ ಸರ್ ಬರೆದಿದ್ದಾರೆ, ಆನಂದ್ ಸರ್, ಮತ್ತು ಇನ್ನೊಂದು ಚೇತನ್ ಸರ್ ಬರೆದಿದ್ದಾರೆ. ಮತ್ತು ಆಲ್ಮೋಸ್ಟ್ ಎಲ್ಲ ಒಳ್ಳೆ ಪ್ಯಾಕೇಜ್ ಸಾಂಗ್ ಮತ್ತು ಮ್ಯೂಸಿಕಲ್ ಅದು ಅದ್ಭುತವಾಗಿ ಬಂದಿದೆ. ಮತ್ತು ಎಲ್ಲರೂ ಆ ಸಾಂಗ್ ಮತ್ತು ಸಾಹಿತ್ಯನ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಮುಂದಿನ ದಿನದಲ್ಲಿ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ ಅಂತ. ಆ್ಯಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ವಿನೋದ್ ಸರ್ಗೆ ಆಮೇಲೆ ಕಿಟ್ಟಿ ಸರ್ಗೆ ತುಂಬ ಅಂದರೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು. ನನ್ನ ಎಲ್ಲ ಮೂವೀಸ್ಗೂ ನೀವು ಆ್ಯಕ್ಚುಲಿ ಸ್ಪೆಷಲಿ ನೀವಿಬ್ಬರು ಸೊ ಎಲ್ಲ ಪರ್ಸನಲ್ ಫೋಟೋಸೆಲ್ಲ ತೆಗೆದು ಕಳಿಸ್ತೀರಾ. ಸೊ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಇಡೀ ಜಾಂಡಿ ಸನ್ ಆಫ್ ಜಯರಾಜ್ ಟೀಮ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ದಿನ ಆಯಿತು ಎಲ್ಲರೂ ನೋಡ್ಬಿಟ್ಟು ಇವಾಗ ನನಗೆ ಶೂಟಿಂಗ್ ಹಳೆ ದಿನಗಳೆಲ್ಲ ನೆನಪಾಗ್ತಾ ಇದೆ. ನೈಟ್ ಶೂಟ್ಸು ಇಡೀ 2-3 ಡೇಸ್ ಐ ಥಿಂಕ್ ಕಂಟಿನ್ಯೂಸ್ ಆಗಿ ನೈಟ್ ಶೂಟ್ಸ್ ಎಲ್ಲ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಡೈರೆಕ್ಟರ್ ಆನಂದ್ ಸರ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಕಡಿಮೆ ಟೈಮ್ ಕೊಡ್ತಾ ಇದ್ರು ಪ್ರೊಡ್ಯೂಸರ್ ಸರ್. ಸೊ ಅದೇ ಟೈಮಲ್ಲಿನೇ ಪರ್ಫೆಕ್ಟ್ ಆಗಿ ನೀಟಾಗಿ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಅವರು ಆ ಸೆಟ್ನ ಕ್ರಿಯೇಟ್ ಮಾಡ್ಕೊತಿದ್ರಲ್ಲ, ಅದೇ ನನಗೆ ಒಂಥರ ಅಜಬ್ ಅನ್ಸೋದು. ಒಂದು ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ ಐ ಥಿಂಕ್ ಒಂದು ಅಂಡರ್ ಬ್ರಿಡ್ಜ್ ಶೂಟ್ ಮಾಡ್ತಾ ಇದ್ವಿ ಅನ್ಸುತ್ತೆ, ಒಂದು ಜಸ್ಟ್ ಫೈಟ್ ಸೀನು. ನಾನು ಅದು ಅಂಡರ್ ಬ್ರಿಡ್ಜ್ ಏನು ಮಾಡ್ತಾ ಇರ್ಬೋದು, ಇವ್ರು ಹೇಳ್ತಾ ಇದ್ರು ತುಂಬ ಗಲೀಜ್ ಬೇಕು ನಮಗೆ, ತುಂಬ ಗಲೀಜ್ ಬೇಕು ಅಂತ. ಸೊ ಇವ್ರು ಹೆಂಗಿರುತ್ತೆ ಏನೋ, ಮೇ ಬಿ ಸೆಟ್ ಹಾಕಿರ್ತಾರೇನೋ ಅಂದ್ಕೊಂಡು ನಾನು ಮತ್ತು ನನ್ನ ಅಸಿಸ್ಟೆಂಟ್ ಹೋಗಿದ್ವಿ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಅವ್ರು ಅಂದ್ಕೊಂಡಿರೋ ಹಾಗೇನೆ ಎಷ್ಟು ರಿಯಾಲಿಟಿನ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಅಂತ. ಅಂದರೆ ಐ ಕುಡ್ ಸಿ ವಾರ್ಮ್ಸ್ ಆಲ್ಸೋ ದೇರ್, ಎಲ್ಲ ಕಡೆ ಇರೋ ಬರೋ ಕೊಂಚನೆಲ್ಲ ತೊಗೊಂಡು ಅಲ್ಲೇ ಹಾಕ್ಬಿಟ್ಟಿದ್ರು. ಒಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೂವಿ ಟೀಸರ್ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ, ಸೊ ಎಲ್ಲರೂ ನೋಡಿದ್ದೀರಾ. ತುಂಬ ಕೊಚ್ಚೆ ಅಂತ ಅಲ್ಲ, ಅಂದರೆ ನಾನು ಅಂದ್ಕೊಂಡಿರ್ಲಿಲ್ಲ ಅಷ್ಟು, ಅಂದರೆ ಮೇ ಬಿ ರಾಡಿ ಅಂತಾರಲ್ಲ, ರಾಡಿ ಎಲ್ಲ ಕ್ರಿಯೇಟ್ ಅವ್ರು ಬೇಕಾಗಿತ್ತು. ಬಟ್ ಇಷ್ಟು ರಿಯಾಲಿಟಿಯಾಗಿ ಎಲ್ಲನೂ ಇರೋ ಬರೋ ಕಚ್ಚನೆಲ್ಲ ತಂದಲ್ಲ ಇಟ್ಟಿರ್ತಾರೆ ಅಂತ ಗೊತ್ತಿರಲಿಲ್ಲ. ಪಾಪ ಅಜಿತ್ ಸರ್ ಅದ್ರಲ್ಲಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಬಿತ್ತು ಅಲ್ಲೇ ಉಳ್ಳಾಡಿ ಅಲ್ಲೇ ಸೀನ್ ಮಾಡಿದ್ರು. ಸೊ ಒಂಥರ ಇಷ್ಟ ಆಯಿತು. ಆ್ಯಂಡ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು, ಸೊ ಅವ್ರಿಗೆ ಒಳ್ಳೇದಾಗಬೇಕು. ಆ್ಯಂಡ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ನನ್ನ ಮಾಧ್ಯಮ ಮಿತ್ರರಿಗೆ. ಯಾಕಂದರೆ ಆಲ್ಮೋಸ್ಟ್ 1 ವರ್ಷ ಆಯ್ತು ಅನಿಸುತ್ತೆ ಎಲ್ಲರೂ ನೋಡಿ. ತುಂಬ ಖುಷಿ ಆಗ್ತಾ ಇದೆ ಬಂದಿದ್ದಕ್ಕೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವಿನೋದ್ ಸರ್ ಆ್ಯಂಡ್ ಕಿಟಿ ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಜಾಂಟಿ ಸನ್ ಆಫ್ ಜಯರಾಜ್, ಆನಂದ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಕುಮಾರ್ ಸರ್, ನಾವು ಇದಕ್ಕಿಂತ ಮುಂಚೆನೇ ಒಂದು ಸಿನಿಮಾ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಕುಮಾರ್ ಸರ್ ಜೊತೆ. ಆದರೆ ಆ ಫಿಲ್ಮ್ ಸ್ಟಾಪ್ ಆಯಿತು, ಇದು ಟೇಕ್ ಆಫ್ ಆಯಿತು. ಐ ಆಮ್ ಥ್ಯಾಂಕ್ಫುಲ್ ದಟ್ ಇದು ಟೇಕ್ ಆಫ್ ಆಯಿತು ಅಂತ. ಯಾಕಂದರೆ ಒಳ್ಳೆ ಟೀಮ್ ಸಿಕ್ತು, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು, ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಆ್ಯಂಡ್ ಜಾಂಟಿ ಸನ್ ಆಫ್ ಜಯರಾಜ್ ಬಂದು ಜಾಂಟಿ ಆ್ಯಂಡ್ ಜಯರಾಜ್ 2 ಕ್ಯಾರೆಕ್ಟ್ರು ಇದರಲ್ಲಿ ಪ್ಲೇ ಆಗುತ್ತೆ. ಸೊ ಜಾಂಟಿ ಬಂದ್ಬಿಟ್ಟು ಒಂದು ನಮ್ಮ ಡೈರೆಕ್ಟರ್ ಕಾಲ್ಪನಿಕ ಒಂದು ಕ್ಯಾರೆಕ್ಟ್ರು, ಆ್ಯಂಡ್ ಜಯರಾಜ್ ನಮ್ಮ ತಂದೆಯವ್ರ ಕ್ಯಾರೆಕ್ಟ್ರು, ಅದರಲ್ಲೂ ಪ್ಲೇ ಮಾಡಿದ್ದೀನಿ. ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದ್ರೆ ಆ್ಯಕ್ಚುಲಿ ನಾನು ತುಂಬಾ ನರ್ವಸ್ ಆಗಿದ್ದೆ. ಇನ್ಫ್ಯಾಕ್ಟ್ ನಾವು ಬೇರೆಯವ್ರನ್ನ ಆ್ಯಕ್ಚುಲಿ ಹೋಗಿ ಎಲ್ಲರನ್ನೂ ಮೀಟ್ ಮಾಡಿದ್ರಿ ಆ ಕ್ಯಾರೆಕ್ಟರ್ಗೋಸ್ಕರ. ಸ್ವಲ್ಪ ಜನ ಹೇಳಿದ್ರು ಇಲ್ಲ ಅಜಿತ್ ಈ ರೋಲ್ ನಂಗೆ ಮಾಡೋಕ್ಕಾಗಲ್ಲ ಅಂದರು. ಸ್ವಲ್ಪ ಜನ ಲೈಕ್ ಧನಂಜಯ್ ಅವ್ರು ಹೇಳಿದ್ರು ಅಜಿತ್ ನೀನೇ ಮಾಡು, ಚಾಲೆಂಜಿಂಗ್ ಆಗಿರುತ್ತೆ ಮಾಡು ಅಂದರು. ನಾನು ಈಗ ಹೇಳೋದು ನಮ್ಮ ಆನಂದ್ ಸರ್ಗೆ ಡೈರೆಕ್ಟರ್ಗೆ, ಇಲ್ಲ ಆನಂದ್ ಸರ್ ನಾನೇ ಮಾಡ್ತೀನಿ ನಮ್ಮ ತಂದೆಯವರು ಅಂತ. ಆದರೆ ಅವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಡನ್ನಾಗಿ ನಮ್ಮ ಡೈರೆಕ್ಟ್ರು ಸರ್ ಫೋನ್ ಮಾಡಿಬಿಟ್ಟು ಅಜಿತ್ ನನಗೊಂದು ಥಾಟ್ ಹೊಡಿತು ನೀವೇ ಮಾಡಿ ಅಂದರು. ನಾನು ಓಕೆ ಅಂತ ಹೇಳ್ಬಿಟ್ಟು, ನನಗೆ ನಿಜವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಆಪರ್ಚುನಿಟಿ ಯಾವುದೇ ಕ್ಯಾರೆಕ್ಟರ್ ಬಂದರೆ ನನಗೆ ಅಷ್ಟೊಂದು ನರ್ವಸ್ ಆಗ್ತಾ ಇದ್ದಿಲ್ಲ. ಆದರೆ ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಬಂದಿದ್ದ ತಕ್ಷಣ ನನಗೆ ತುಂಬಾ ನರ್ವಸ್ ಆಯಿತು. ಬಿಕಾಸ್ ನಾನು ಎಲ್ಲಿ ಫುಲ್ಫಿಲ್ ಮಾಡೋಕ್ಕಾಗಲ್ವೋ ಆ ಕ್ಯಾರೆಕ್ಟ್ರು ಅನ್ನೋದು ತುಂಬಾ ನರ್ವಸ್ ಇತ್ತು. ಐ ಥಿಂಕ್ ಅವತ್ತು ನೈಟೇ ಪ್ರಿಪೇರ್ ಆದ್ರಿ. ಅವತ್ತು ನೈಟೇ ಪ್ರಿಪೇರ್ ಆಗಿ ಅರೌಂಡ್ 11 o'clock ಸಲೂನ್ನ ಓಪನ್ ಮಾಡಿ ಲುಕ್ ಎಲ್ಲ ಚೇಂಜ್ ಮಾಡಿಕೊಂಡು ಬೆಳಗ್ಗೆ ಶೂಟಿಗೆ ಹೋದೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಫಸ್ಟ್
ಫಸ್ಟ್ ಶಾರ್ಟ್ ಮುಗ್ದು ನಾನು ಮಾನಿಟ್ರಲ್ಲಿ ನೋಡೋ ತನಕ ನಾನು ನಿಜವಾಗ್ಲೂ ಕಾನ್ಫಿಡೆಂಟ್ ಇದ್ದಿಲ್ಲ. ನೋಡಿದ ತಕ್ಷಣವೇ ಫಸ್ಟ್ ಶಾರ್ಟ್ ಆಯಿತು, ಹೋದೆ ಆನಂದ್ ಸರ್ ಮುಖ ನೋಡಿದೆ, ಮಾನಿಟ್ರ್ ಮುಂದೆ ಕೂತ್ಕೊಂಡೆ ನೋಡಿದೆ, ಆಮೇಲೆ ಆನಂದ್ ಸರ್ ಇವಾಗ ತಗೊಳ್ಳಿ ಸರ್ ಅಂತ. ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ, ಓನ್ಲಿ ಅ ಸನ್ ಕ್ಯಾನ್ ಸ್ಟೆಪ್ ಇನ್ ಟು ಹಿಸ್ ಡ್ಯಾಡ್ ಶೂಸ್ ಅಂತ. ಸೊ ಹೋಪ್ಫುಲಿ ಐ ಸ್ಟೆಪ್ಡ್ ಇನ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿರೋದಕ್ಕೆ. ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನನಗೆ ಗೊತ್ತು ನಿಮಗೆಲ್ಲ ತುಂಬ ಇಂಪಾರ್ಟೆಂಟ್ ನ್ಯೂಸ್ಗಳು ನಡೀತಾ ಇದೆ, ಆದರೆ ದಯವಿಟ್ಟು ನಮಗೂ ಒಂಚೂರು ಇಂಪಾರ್ಟೆನ್ಸ್ ಕೊಟ್ಟು ನಮ್ಮದು ಒಂಚೂರು ಹೈಲೈಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಗುಡ್ ಲಕ್. ಸ್ವಲ್ಪ ಕಳ್ಳ ಹೂ ಅಂದಿನ್ಬಿಡಿ ಅಥವಾ ಕೊಟ್ಟಿದ್ದೀನಲ್ಲ. ಅಜಿತ್ ವೆರಿ ಪ್ರಾಮಿಸಿಂಗ್, ತುಂಬಾ ಮಜವಾಗಿ ಕಾಣಿಸ್ತೀರ. ಎರಡೂ ಪಾತ್ರಗಳು ತುಂಬಾ ಪ್ರಾಮಿಸಿಂಗ್ ಆಗಿದೆ. ಗುಡ್ ಲಕ್, ಒಳ್ಳೆಯದಾಗಲಿ. ಮೊದಲ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಂದಿದ್ದೀರಿ, ಜಾಂಟಿ ಸನ್ ಆಫ್ ಜಯರಾಜ್ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ದೀವಿ. ಒಳ್ಳೆಯದಾಗಲಿ, ಎಲ್ಲ ಕಡೆ ತಲುಪಲಿ, ಸಿನಿಮಾಗೆ ಹೆಸರಾಗಲಿ, ಹಾಡು ಬರೆದಿರೋರಲ್ಲಿ ಚೆನ್ನಾಗಿ ಬರ್ತಿದ್ದೀರಿ. ಗುಡ್ ಲಕ್, ಒಳ್ಳೆಯದಾಗಲಿ. ವಿನೋದ್, ನಿನ್ನೆ ಮಾತಾಡಿದ್ವಿ, ಸಿಗ್ತೀವಿ ಅಂತ ಗೊತ್ತೇ ಇಲ್ಲ, ನನಗೂ ಗೊತ್ತಿರಲಿಲ್ಲ. ವಿನೋದ್ ಸಿನಿಮಾನು ಶುರು ಆಗ್ತಾ ಇದೆ. ನಾವೀಗ ಮಾದೇವ ಮುಗಿಸಿದ್ದೀವಿ, ರಿಲೀಸ್ ರೆಡಿ ಆಗ್ತದೆ. ಈ ಟೈಮಲ್ಲಿ ಸಿನಿಮಾಗಳಲ್ಲಿ ಒಂದು ಸಣ್ಣ ಸುಗ್ಗಿ ಶುರುವಾಗಿದೆ. ಆ ನಿಟ್ಟಲ್ಲಿ ಜಾಂಟಿಗೂ ಜನ ಚೆನ್ನಾಗಿ ಆಶೀರ್ವಾದ ಮಾಡಿ ಗೆಲ್ಲಿಸ್ಲಿ ಅಂತ ಹಾರೈಸ್ತೀನಿ. ಗುಡ್ ಲಕ್, ಥ್ಯಾಂಕ್ ಯು. ಆ್ಯಂಡ್ ದ ಹೋಲ್ ಟೀಮ್ ನಂಗೆ ತುಂಬ ಇಷ್ಟ ಆಯಿತು. ಟೀಸರ್ ಭಾಳ ಪ್ರಾಮಿಸಿಂಗ್ ಆಗಿದೆ. ಅಜಿತ್ ಅವರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಸ್ಪೆಷಲಿ ನಿಮ್ಮ ಮಾತುಗಳಲ್ಲಿ ನಾನು ಒಂದಿಷ್ಟು ನನಗೂ ಅದು ಆ ಫೀಲ್ ಬಂತು. ಬಿಕಾಸ್ ಯು ಸೆಡ್ ಅ ವರ್ಡ್ ಇಂಗ್ಲೀಷಲ್ಲಿ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೆಪ್ ಇನ್ ಅ ಫಾದರ್ ಶೂಸ್ ಅಲ್ಲ. ಆ ಒಂದು ಶೂಸಲ್ಲಿ ಸ್ಟೆಪ್ ಮಾಡೋದು ಭಾಳ ಈಸಿ, ಬಟ್ ನಡ್ಕೊಂಡು ಹೋಗೋದಿದೆ ಗೊತ್ತಾ, ಹಾದಿ ಇದೆ ಗೊತ್ತಾ, ಭಾಳ ಕಷ್ಟ. ಯಾಕಂದರೆ ಆ ಒಂದು ತಂದೆ ಮಾಡಿದಂಥ ಹೆಸರು ದೇವರಣಗಳು ನಾವು ಮಾಡೋಕ್ಕಾಗಲ್ಲ, ಬಟ್ ಅವರೇ. ಬಟ್ ಅವರ ಹಾದಿಯಲ್ಲಿ ಮೇ ಬಿ ಅವ್ರು ನಡೆದು ಬಂದಿದ್ದಂಥ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದು, ಅದೊಂದು ನಾವು ಖಂಡಿತ ಮನಸ್ಸಲ್ಲಿ ಇಟ್ಕೊಂಡು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ತಂದೆ ಆಗಲಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನಮ್ಮ ತಂದೆ ಯಾರು ಇದ್ದಾರೋ ಎಲ್ಲ ತಂದೆ ತಾಯಿ ಆಗಲಿ ತಂದೆ ಆಗಲಿ ಎಲ್ಲ ದೊಡ್ಡವರು ಹಿರಿಯರು ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಸೊ ಆ ಒಂದು ಕೆಲಸ ನೀವು ಮಾಡ್ತಿದ್ದೀರಾ, ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸ್ತಿದ್ರೆ, ಎಸ್ಪೆಷಲಿ ಡೈಲಾಗ್ ವಾಸ್ ವೆರಿ ನೈಸ್, ಭಾಳ ಚೆನ್ನಾಗಿ ಬರ್ದಿದ್ದೀರಾ. ಡೈಲಾಗು ಆನಂದ್ ಅವರೆಲ್ಲ ನಮ್ಮ ಡೈಲಾಗು ಫೀಲ್ಡ್ಗೆ ಹೊಸಬನೇ ಆಗಿರಬೇಕು ಗುರು ಅನ್ನೋ ಅಲ್ಲ, ಆದ್ರೆ ತಟ್ಟಿರುವಂತ ಕುಲ್ಮೆ ಬಹಳ ಹಾಡಾಯ್ತು ಅಂತ. ಎಸ್ಪೆಷಲಿ ಬಿಕಾಸ್ ನಿಮ್ಮ ತಂದೆಯವ್ರ ಬಗ್ಗೆ ನಾನು ಆಗ್ಲೇ ಫಸ್ಟ್ ಬಂದಾಗ ಹೇಳಿದೆ, ಆ ಕುಲ್ಮೆ ಸಾಮಾನ್ಯದ ಒಂದು ಕುಲ್ಮೆ ಅಲ್ಲ, ಇಟ್ ವಾಸ್ ಅ ವೆರಿ ಬಿಗ್ ನೇಮ್. ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ತಂದೆಯವರ ಪಾತ್ರ ನೀವು ಮಾಡಿರೋದು. ನನಗೆ ಆಕ್ಚುಲಿ ಬಿಕಾಸ್ ನಾವು ಬಲರಾಮ ಮಾಡ್ತಿರೋದ್ರಿಂದ ನಾವು ಒಂದಿಷ್ಟು ಹೋಮ್ವರ್ಕ್ ಗಳೆಲ್ಲ ಮಾಡ್ಕೊಂಡ್ ಬಂದ್ವಿ. ಅದು ಒಂದ್ ಸ್ವಲ್ಪ ಅಂದ್ರೆ ಒರಿಜಿನಲ್ ಫೀಲ್ಡ್ ಅಲ್ಲ, ಒಂದ್ ಸ್ವಲ್ಪ ಕಾಲ್ಪನಿಕ ಒಂದು ಕತೆ ತಗೊಂಡಿದ್ವಿ. ಬಟ್ ರೆಫರೆನ್ಸ್ಗೆ ಅಂತ ಒಂದಿಷ್ಟು ನಾವು ನೋಡ್ತಾ 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 ಕೆಲವೆಲ್ಲ ನಮ್ಗೆ ವಾವ್ ಎಲಿಮೆಂಟ್ಸು ಪ್ರತಿಯೊಂದು ಸೀನಲ್ಲೂ, ಆಮೇಲೆ ಅವ್ರ ಮೇಲೆ ನಡೆದಿದ್ದಂಥ ಅಟ್ಯಾಕ್ ಆಗಲಿ, ಆಮೇಲೆ ಆನಂದ್ ಅವ್ರು ಹೇಳ್ತಿದ್ರು ಆ ಒಂದು ಎಪಿಸೋಡ್ ಅವರ ಒಂದು ಏನ್ ನಾವು ಲಾಲ್ಬಾಗ್ ನಾವು ಅವಾಗೆಲ್ಲ ಸ್ಕೂಲ್ ಐ ಥಿಂಕ್ ನಾವು ಸ್ಕೂಲಲ್ಲಿ ಇದ್ದಾಗ ನಾನು ಬರೀ ಅವ್ರ ಹೆಸರು ಕೇಳಿದ್ದೀನಿ. ಇವತ್ತು ನಾವು ಅವ್ರ ಬಗ್ಗೆ ನಾವು ಒಂದಿಷ್ಟು ವಿಡಿಯೋಸ್ ಅಲ್ಲಾಗ್ಲಿ ಅಥವಾ ಅವರು ಕೆಲವು ಫೋಟೋಸ್ ಕೆಲವರು ಹೇಳಿರೋದಂತ ಮಾತುಗಳೆಲ್ಲ ಕೇಳಿದಾಗ ಮೈ ಜುಮ್ ಅನ್ಸುತ್ತೆ. ಅಂಡ್ ವಾವ್. ಸೊ ಆ ಒಂದು ಪಾತ್ರ ನಾನು ಖುದ್ದಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ತಂದೆ ಪಾತ್ರದಲ್ಲಿ ಹೆಂಗ್ ಕಾಣಿಸ್ತೀರಾ ಅಂತ. ಚೆನ್ನಾಗಿ ಮಾಡಿರ್ತೀರಾ ಅನ್ಸುತ್ತೆ. ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಅಂಡ್ ಮ್ಯೂಸಿಕ್ ಬಹಳ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ, ವೆರಿ ಪ್ರಾಮಿಸಿಂಗ್. ಆ ಒಂದು ಬಿಕಾಸ್ ನನಗೆ ಟೆಕ್ನಿಕಲ್ ಬಹಳ ನನಗೆ ಒಂದು ಆಸಕ್ತಿ ಇದೆ. ಸೊ ಟೆಕ್ನಿಕಲ್ ವಿಷಯಗಳಲ್ಲಿ ಕೆಲವು ಏನ್ ಸ್ಟೆಮ್ಸ್ ಯೂಸ್ ಮಾಡಿದ್ರೆ ಬಹಳಷ್ಟು ಕಮ್ಮಿ ಲೇಯರ್ಸ್ ಅಲ್ಲಿ ಇಷ್ಟು ಒಳ್ಳೆ ಮ್ಯೂಸಿಕ್ ಇದು ಮಾಡಿದ್ರೆ. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ಲೇಯರ್ಸ್ ತುಂಬಿಡ್ತಾರೆ. ಸೊ ಎಲ್ಲ
ಕ್ಲಮ್ಸಿ ಆಗ್ಬಿಡುತ್ತೆ. ಸೊ ಇದು ತುಂಬ ಆಡಿಬಲ್ ಆಗಿ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಆ್ಯಂಡ್ ಎಸ್ಪೆಷಲಿ ಆನಂದ್ ರಾಜ್ ಅವರು ಚೆನ್ನಾಗಿ ಮಾಡಿದ್ದಾರೆ. DOP ಆ್ಯಂಡ್ ಪ್ರೊಡ್ಯೂಸರ್ ಅವರು ಅವ್ರಿಗೆ ಹಾಕಿದಂಥ ಬಂಡವಾಳ ಎಲ್ಲ ವಾಪಸ್ ಬರಲಿ. ಆ್ಯಂಡ್ ಅಫ್ಕೋರ್ಸ್ ಹೀರೋಯಿನ್ ಆ್ಯಂಡ್ ತಂಗಿ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರು. ಖಂಡಿತ ತಂಗಿಯಾಗಿ, ಬಿಕಾಸ್ ಕಾವ್ಯ ಅವರು ನನ್ನ ರಾಕೇಶ್ ಸಿಸ್ಟರು, ಖಂಡಿತ ನೀವು ನನ್ನ ತಂಗಿನೇ. ಆ್ಯಂಡ್ ನಿವಿಷ್ಕಾ ಅವರು, ಕರೆಕ್ಟ್ ಅಲ್ವಾ? ನಿವಿಷ್ಕಾ ಅಲ್ಲ, ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಟ್ಟೆ, ಬೈತಾರಲ್ಲ ಇಲ್ಲಾಂದ್ರೆ. ನಿವಿಷ್ಕಾ ಅವರೇ, ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ನೈಸ್, ಆಲ್ ದ ಬೆಸ್ಟ್ ಯುವರ್ ಕರಿಯರ್. ಆ್ಯಂಡ್ ನಮ್ಮ ನವರಸನ್ ಅವರು, ಈಗಲ್ ಮೀಡಿಯಾ ನವರಸನ್ ಅವರು, ಇಲ್ಲಿ ನಾನು ಬರೋದಕ್ಕೆ ಅವರೇ ಕಾರಣ. ನೆನ್ನೆ ಕಾಲ್ ಮಾಡಿದ್ರು, ಯಾವುದೋ ಬೇರೆ ಒಂದು ಫಂಕ್ಷನ್ ಇತ್ತು, ಅದನ್ನ ನಾವು ಪ್ರಿಪೋನ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬರಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇದು ನನ್ಗೆ ಹೊಸದಲ್ಲ ಈ ಜಾಗ, ಇದು ನಮ್ಮ ಮನೆ ಥರ. ನಿಜ ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವರಸನ್ ಸಾಹೇಬರು ಈ ಒಂದು ಜಾಗ, ಈ ಥರದ ಒಂದು ಜಾಗ ಪ್ರತಿ ಸಲನೂ ಹೇಳ್ತೀನಿ, ಹೊಸಬರಿಗಾಗ್ಲಿ ಹಳಬರಿಗಾಗ್ಲಿ ಈ ಒಂದು ಜಾಗ ತುಂಬಾನೇ ನಮ್ಮ ಸಿನಿಮಾದವ್ರಿಗಂತೂ ತುಂಬಾನೇ ಯೂಸ್ಫುಲ್ ಇದು. ಆ್ಯಂಡ್ ನನಗೆ ಎಸ್ಪೆಷಲಿ ಸೌಂಡು ಈ ಥರ ನೀವು ಆಕ್ಚುಲಿ ಆಯ್ಕೆ ಮಾಡ್ಕೊಂಡಿದ್ದು ಒಳ್ಳೆ ಜಾಗ. ಬಿಕಾಸ್ ಆಕ್ಷನ್ ಸಿನಿಮಾಸ್ಗಳಿಗೆ ಹೇಳಿ ಮಾಡಿದಂಥ ಜಾಗ ಇದು. ಬೀಟ್ ಕ್ವಾಲಿಟಿ ಆಫ್ ದಿ ಸ್ಕ್ರೀನ್ ಆ್ಯಂಡ್ ದಿ ಆಡಿಯೋ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಹೋಲ್ ಟೀಮು ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ರಿಗೂ, ಎಲ್ಲ ಆರ್ಟಿಸ್ಟ್ಗೂ ಒಳ್ಳೇದಾಗಲಿ, ಈ ಸಿನಿಮಾ ಆದಷ್ಟು ಬೇಗ ಬರಲಿ. ಆ್ಯಂಡ್ ನಮ್ಮ ಕಿಟ್ಟಪ್ಪ ಅವರು ಹೇಳಿದಾಗೆ ಅಫ್ಕೋರ್ಸ್ ಮಾದೇವ ಮುಗಿಸಿದ್ವಿ. ಮಾದೇವ ಅದ್ಭುತವಾದ ಒಂದು ಸಿನಿಮಾ ಬಂದಿದೆ. ಆ್ಯಂಡ್ ನಿನ್ನೆ ಅಷ್ಟೇ ಮಾತಾಡ್ತಿದ್ವಿ, ಸ್ವಲ್ಪ ಟೆಕ್ನಿಕಲ್ ಸ್ವಲ್ಪ ನನಗೆ ಒಂಚೂರು ಆಸಕ್ತಿ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಟೆಕ್ನಿಕಲ್ ಬಗ್ಗೆ ಎಲ್ಲ ಹೇಳ್ತಿದ್ದೆ, ಹೆಂಗೆ ಬಂದಿದೆ ಸಿನಿಮಾ ಅಂತೇಳಿ. ಖಂಡಿತ ಆ ಸಿನಿಮಾನು ಒಂದು ಮೈಗಲ್ ಆಗುತ್ತೆ ನನ್ನ ಒಂದು ಕರಿಯರಲ್ಲಿ. ಆ್ಯಂಡ್ ಇವರು ಬ್ಯೂಟಿಫುಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಸಿನಿಮಾದ ಹಂಗೆ ಪ್ರಮೋಷನ್ ಮಾಡ್ಕೊಂಡ್ಬಿಟ್ಟೆ. ಸೊ ಇವರು ಕಿಟ್ಟಪ್ಪ ಅವರು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಮುಂದೆ ಬಲರಾಮದಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ ಚೈತನ್ಯ ಅವರು. ಸೊ ಖಂಡಿತ ಎಲ್ಲರೂ ಒಪ್ಕೊಂಡ್ರೆ ನೀವು ಡೇಟ್ ಕೊಟ್ಟು ನೀವು ಮಾಡ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ರಿಗೂ ಧನ್ಯವಾದಗಳು ಹೇಳಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನುಷ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಬಿಡಿ ಆಗಿದೆ. 1 2 3 4 5 6 7 8 9